ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ। ಇವತ್ತು 9वीं कक्षा हिंदी 9ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 7 ಅಂತ ಇದೆ। ಕಲಿಕಾ ಫಲ 7 ಗತಿವಿಧಿ 1 ಕೆ ಉತ್ತರ ಚಟುವಟಿಕೆ 1 ರಲ್ಲಿರತಕ್ಕಂತ ಉತ್ತರಗಳನ್ನು। ಸೊ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ। ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸತಕ್ಕಂತ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಧ್ಯವಾದಷ್ಟು ಈ ಲಿಂಕ್ ಅನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ। ಕಲಿಕಾ ಫಲ 7ರಲ್ಲಿ ಚಟುವಟಿಕೆ 1ರಲ್ಲಿ ಬರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು। सो विद्यार्थिगळे ಈ कलिका फल 7 ಏನಿದೆ ಅಂತಂದ್ರೆ अपने परिवेश में दिखाई देने वाली घटनाओं का वर्णन करेंगे और तर्क सम्मत विचार व्यक्त करेंगे। ನೀವು ನಿಮ್ಮ ಪರಿಸರದಲ್ಲಿ ಕಂಡು ಬರ್ತಕ್ಕಂತ ಘಟನೆಗಳನ್ನು ವರ್ಣನೆ ಮಾಡ್ತೀರಿ ಮತ್ತು ನಿಮ್ಮದೇ ಆಗಿರತಕ್ಕಂತ ತಾರ್ಕಿಕವಾಗಿ ವಿಚಾರಗಳನ್ನು ಏನು ಮಾಡ್ತೀರಪ್ಪ ಅಂದ್ರೆ ವ್ಯಕ್ತಪಡಿಸ್ತೀರಿ ಅಂತಕ್ಕಂಥದ್ದು ಏನಿತ್ತು ಕಲಿಕಾ ಫಲ ಇತ್ತು। ಸೊ ಗತಿವಿಧಿ ಚಟುವಟಿಕೆ 1 इंटरनेट और मोबाइल का उपयोग ಅಂತ ಇದು 1ನೇ ಚಟುವಟಿಕೆ ಇದೆ। सो 7.1 ದಲ್ಲಿ ಏನಿದೆ ಅಂದ್ರೆ इंटरनेट और मोबाइल का उपयोग, मोबाइल की उपयोगिता के बारे में लिखिए। सो मोबाइल ಅನ್ನು ಏತಕ್ಕಾಗಿ ಉಪಯೋಗ ಮಾಡ್ತಾರೆ ಅನ್ನೋದನ್ನ ಬರೀಲಿಕ್ಕೆ ಹೇಳಿದ್ದಾರೆ। ಉತ್ತರ ನೋಡೋಣ। ಎಸ್ एक दूसरे से दूर बैठे बात करना संभव है। सो मोबाइल ದಿಂದ ನಾವು ಏನು ಮಾಡಬಹುದಪ್ಪ ಅಂದ್ರೆ ಎಷ್ಟೋ ದೂರದಲ್ಲಿದ್ದರೂ ಕೂಡ ಒಬ್ಬರು ಇನ್ನೊಬ್ಬರ ಜೊತೆಗೆ ಮಾತನಾಡಬಹುದು। कैमरा घड़ी जैसी जरूरतों को इससे पूरी कर सकती है। ನಮಗೆ ಏನು ಕ್ಯಾಮೆರಾ ಬೇಕು ಅಥವಾ ವಾಚ್ ಬೇಕಂದ್ರೆ ಆ ಅವಶ್ಯಕತೆಗಳನ್ನೆಲ್ಲ ನಾವು ಏನು ಮಾಡಬಹುದಪ್ಪ ಅಂದ್ರೆ ಪೂರ್ಣವನ್ನ ಮಾಡಬಹುದು। कोई भी जानकारी पल भर में प्राप्त कर सकते हैं। ಸೊ ನಮ್ಮಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ನಮಗೆ ಬೇಕಾಗಿತ್ತಂತಂದ್ರೆ ನಾವು ಏನು ಮಾಡಬಹುದಪ್ಪ ಅಂದ್ರೆ ವಿದಿನ ಸೆಕೆಂಡ್ ಅಲ್ಲಿ ಅದನ್ನ ಪಡಿಬಹುದು। इससे अकेलापन को दूर कर सकते हैं। अकेलापन ಅಂದ್ರೆ ಏಕಾಂಗಿ। सो मोबाइल ದಿಂದ ಏಕಾಂಗಿತನ ಅಲೋನ್ನೆಸ್ ಅನ್ನು ಕೂಡ ದೂರ ಆಗ್ತದೆ। यह एक मनोरंजन का साधन बन गया है। ಅಷ್ಟೇ ಅಲ್ಲದೆ ಇದನ್ನ ಏನಾಗದಪ್ಪ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಮಾಡತಕ್ಕಂತ ಇಕ್ವಿಪ್ಮೆಂಟ್ ಆಗಿಬಿಟ್ಟದ ಯಾವುದು ಮೊಬೈಲ್ ಅಂತಕ್ಕಂಥದ್ದನ್ನ ಈ 5 ಪಾಯಿಂಟ್ಗಳನ್ನು ನಾವು ಬರೀಬಹುದು। ಇನ್ನು ಸೆಕೆಂಡ್ ಕ್ವೆಶ್ಚನ್ ಕೇಳಿದ್ದಾರೆ, ಇಂಟರ್ನೆಟ್ ಕೆ महत्व के बारे में लिखिए। सो इंटरनेट ನ ಮಹತ್ವ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ। ಒಂದೇದು ನೋಡಿ, ಎಸ್ इंटरनेट की सहायता से दुनिया के किसी भी जगह को पल भर में सूचना भेजना आसान बन गया है। सो इंटरनेट ಇತ್ತಂದ್ರೆ ಜಗತ್ತಿನ ಯಾವುದೇ ಜಾಗದಲ್ಲಿನೂ ಕೂಡ ನಾವು ಏನು ಮಾಡಬಹುದಪ್ಪ ಅಂದ್ರೆ ಸೂಚನಾ ಅಂದ್ರೆ ಮಾಹಿತಿಗಳನ್ನು ಕಳಿಸಿಕೊಡ್ತಕ್ಕಂಥದ್ದು ತುಂಬಾ ಸರಳ ಆಗಿ ಬಿಟ್ಟಿದೆ। ಎರಡನೇದು, ಇಂಟರ್ನೆಟ್ ದ್ವಾರ घर बैठे बैठे खरीदारी कर सकते हैं। सो ಇಂಟರ್ನೆಟ್ ಇತ್ತಂದ್ರೆ ನಾವು ಮನೆಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ವ್ಯಾಪಾರವನ್ನ ಮಾಡಬಹುದು। इंटरनेट की सहायता से दुनिया की किसी भी जगह पर चाहे जितनी भी रकम को भेज सकते हैं। सो इंटरनेट ಇತ್ತಂದ್ರೆ ಸೊ ನಮ್ಮ ಮೊಬೈಲ್ ಅಕೌಂಟ್ ಅಲ್ಲಿ ಕ್ಯಾಶ್ ಇತ್ತಂದ್ರೆ ನಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಹಿತ ಏನು ಮಾಡಬಹುದಪ್ಪ ಅಂದ್ರೆ ಹಣವನ್ನ ಕಳಿಸಿ ಕೊಡಬಹುದು। इंटरनेट की सहायता से वीडियो कॉन्फ्रेंस और ई गवर्नेंस भी कर सकते हैं। ನಮ್ಮ ಕಡೆ ಇಂಟರ್ನೆಟ್ ಇತ್ತಂದ್ರೆ ಸೊ ನಾವು ವಿಡಿಯೋ ಕಾನ್ಫರೆನ್ಸ್ ಮತ್ತು ಇ ಗವರ್ನೆನ್ಸ್ ಅಂತಕ್ಕಂಥ ಉಪಕ್ರಮಗಳನ್ನು ಸಹಿತ ಬಳಕೆ ಮಾಡಬಹುದು। ಇಷ್ಟು ಈ 4 ಪಾಯಿಂಟ್ಗಳು ಏನಪ್ಪಾ ಅಂದ್ರೆ ಇಂಟರ್ನೆಟ್ ನ ಮಹತ್ವವನ್ನು ತಿಳಿಸಿಕೊಡ್ತವೆ। ಅಷ್ಟೇ ಅಲ್ಲದೆ ಇಂಟರ್ನೆಟ್ ನಿರುದ್ಯೋಗವನ್ನ ಸೃಷ್ಟಿ ಮಾಡೋದಲ್ಲ, ನಿರುದ್ಯೋಗ ಸೃಷ್ಟಿ ಮಾಡಲ್ಲ। ಐಟಿ ಮತ್ತು ITS ಕಂಪನಿಗಳು ಕೆಲಸ ಮಾಡ್ತವೆ। ಓಕೆ, ಆಮೇಲೆ ಸೋಷಿಯಲ್ ಮೀಡಿಯಾಗಳಿದಾವೆ, ಇದರಿಂದ ಒಬ್ಬರು ಇನ್ನೊಬ್ಬರ ಪರಿಚಯ ಆಗ್ತದ, ಅವರ ಒಂದು ಆಚಾರ ವಿಚಾರಗಳು ತಿಳಿತದ। ಇವೆಲ್ಲ ಏನಪ್ಪಾ ಅಂತಂದ್ರೆ ಇಂಟರ್ನೆಟ್ ನ ಒಂದು ಮಹತ್ವ ಅಂತ ನಾವು ಬರಿಬಹುದಿತ್ತು। ಇನ್ 7.3 ದಲ್ಲಿ मोबाइल से होने वाले लाभ के बारे में लिखिए। मोबाइल ದಿಂದ ನಿಮಗೆಲ್ಲ ಏನು ಲಾಭ ಇದಾವೆ, ಎಷ್ಟು ಪ್ರಾಫಿಟ್ಸ್ ಇದಾವೆ ಅನ್ನೋದನ್ನ ಕೇಳಿದ್ದಾರೆ। ಮೊಬೈಲ್ ಫೋನ್ ರಖನಾ ಆಸಾನ್ ಹೇ। ಒಂದೇದೇನಪ್ಪ ಅಂದ್ರೆ ಇದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಲೈಟ್ ವೇಟ್ ಇಕ್ವಿಪ್ಮೆಂಟ್ ಇರ್ತದೆ ಮೊಬೈಲು, ಅದನ್ನ ಇಟ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಇಲ್ಲ, ಸರಳವಾಗಿರ್ತಕ್ಕಂಥದ್ದು। ಮೊಬೈಲ್ ಸೇ कोई भी पेमेंट सरल रूप से कर सकते हैं। ಇವತ್ತೆಷ್ಟೋ ನಾವು UPI ಥ್ರೂಗಳನ್ನು ಪೇಮೆಂಟ್ ಮಾಡ್ತೀವಲ್ಲ, ಫೋನ್ ಪೇ, ಗೂಗಲ್ ಪೇ, ಇವೆಲ್ಲ ಏನು ಮಾಡ್ಬೋದಪ್ಪ ಅಂತಂದ್ರೆ ಮೊಬೈಲ್ ದಿಂದ ಪೇಮೆಂಟ್ಗಳನ್ನು ಹಣಗಳನ್ನು ಕಳಿಸಬಹುದು ಮತ್ತು ಪಡಿಬಹುದು। ಕಭಿ ಭಿ ಸಂಪರ್ಕ ಕರಣ ಆಸಾನ್ ಹೇ। ಸೊ ಮೊಬೈಲ್ಗೆ ಏನು ಒಂದು ಚಾರ್ಜ್ ಇದ್ರೆ ಸಾಕು, ಆಮೇಲೆ ಕರೆನ್ಸಿ ಇದ್ರೆ ಸಾಕು, ನೆಟ್ ಇದ್ರೆ ಸಾಕು, ನಾವು ಕಮ್ಯುನಿಕೇಶನ್ಗಳನ್ನು ಎನಿ ಟೈಮ್ ಅಲ್ಲಿನೂ ಕೂಡ ನಾವು ಅದನ್ನ ಮಾಡಬಹುದು। ಮೊಬೈಲ್ ಕಿ ಕ್ಯಾಮ್ರಾ ಕಿ ಸಹಾಯತಾ ಸೆ ಫೋಟೋ ಖೀಂಚ್ ಸಕ್ತೆ ಹೇ। ಸೊ ನಮಗೆ ಏನೋ ಒಂದು ಫೋಟೋವನ್ನು ಬೇಕಾಗಿತ್ತಂದ್ರೆ ಸೊ ಮೊಬೈಲ್ ನಲ್ಲೇ ಕ್ಯಾಮೆರಾ ಇರ್ತದೆ, ಅದನ್ನ ಬಳಸ್ಕೊಂಡು ಫೋಟೋಗಳನ್ನು ತೆಗಿಬಹುದು। ಮೊಬೈಲ್ ದ್ವಾರ ಆನ್ಲೈನ್ ಶಾಪಿಂಗ್ ಬಿ ಕರ್ ಸಕ್ತೆ ಹೇ। ಯಾವುದೇ ಇವತ್ತು ವಸ್ತುಗಳನ್ನು ಕೊಂಡುಕೊಳ್ಳಬಹುದಂದ್ರೆ ಸೊ ಮಾರುಕಟ್ಟೆಗೆ ಹೋಗ್ಬೇಕಂತೇನಿಲ್ಲ। ಸೊ ಮೊಬೈಲ್ನಲ್ಲಿ ನಾವು ಎಷ್ಟೋ ಆನ್ಲೈನ್ ಶಾಪಿಂಗ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ಗಳನ್ನು ಸೊ ನಾವುಗಳು ಏನು ಮಾಡ್ಬೋದಪ್ಪ ಅಂತಂದ್ರೆ ಶಾಪಿಂಗ್ಗಳನ್ನು ಮಾಡ್ಬೋದು। ಇನ್ನು 7.4 ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಮೊಬೈಲ್ ಸೇ ಹೋನೆ ವಾಲೆ ಹಾನಿಯೋ ಕೆ ಬಾರೆ ಮೇ ಲಿಖಿಯೇ। ಇಷ್ಟೆಲ್ಲ ನಮಗೆ ಮೊಬೈಲ್ನ ಲಾಭಗಳು ಗೊತ್ತಾಯಿತು। ಸೊ ಇವಾಗ ಸೊ ಮೊಬೈಲ್ದಿಂದ ಏನು ಹಾನಿಗಳಿದ್ದಾವೆ, ಅದರದ್ದು ಏನು ಒಂದು ಡಿಮೆರಿಟ್ಸ್ ಇದ್ದಾವೆ, ಲಾಸಸ್ ಏನಿದೆ ಅಂತ ಕೇಳಿದ್ದಾರೆ, ನೋಡುವ। ಒಂದೇದು ಮೊಬೈಲ್ ಸ್ವಾಸ್ಥ್ಯ ಲಿಯೇ ಹಾನಿಕಾರಕ್ಕೆ। ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೊಬೈಲ್ಗಳನ್ನು ನಾವುಗಳು ಇಟ್ಟುಕೊಳ್ಳೋದ್ರಿಂದ
ಸೊ ನಮ್ಮ ಏನಾಗ್ತದಪ್ಪ ಅಂದ್ರೆ ಆರೋಗ್ಯಕ್ಕೆ ಇದು ಒಂದು ಹಾನಿಕಾರಕ ಅಂತ ಬರಿಬಹುದು. ಎರಡನೇದು इससे कोई भी दुर्घटना के शिकार बन सकते हैं. ಸೊ ನೋಡಿ ಇದನ್ನ ಬಳಸುವಾಗ ನಾವು ಏನಾದರೂ ಮೈ ಮರೆತ್ರೆ ಓಕೆ ಸೊ ಏನಾಗ್ತದಪ್ಪ ಅಂದ್ರೆ ಅಪಘಾತಗಳು ಸಂಭವಿಸ್ತವೆ. ಯುವಾओं में मोबाइल का पागलपन देखा जा सकता है. ಎಸ್ ಇವತ್ತು ಯುವ ಪೀಳಿಗೆಯಲ್ಲಿ ಮೊಬೈಲ್ನ ಹುಚ್ಚು ಏನಾಗದಪ್ಪ ಅಂದ್ರೆ ಮೊಬೈಲ್ನ ಗೀಳು ವ್ಯಾಪಕವಾಗಿ ಬಿಟ್ಟಿದೆ. ಮೊಬೈಲ್ ಫೋನ್ ಸೇ ಸೈಬರ್ ಅಪರಾಧೋं में भी ವೃದ್ಧಿ हो रही है. ಎಸ್ ಈ ಮೊಬೈಲ್ಗಳಿಂದ ಎಷ್ಟೋ ಇವತ್ತು ಏನಾಗುತ್ತೆ ಅಂದ್ರೆ ಸೈಬರ್ ಕ್ರೈಮ್ಗಳು ಸಹಿತ ರೇಸ್ ಆಗಕತ್ತಾವ, ಹೆಚ್ಚಾಗಕತ್ತಾವ. ಗಾನ ಅವ್ರ ಚಾಟಿಂಗ್ ಸೇ ಸಮಯ ಬರ್ಬಾದ್ ಹೋತಾ ಹೇ. ಸೊ ನಾವು ಹಾಡುಗಳನ್ನ ಕೇಳೋದಾಗಿರ್ಬೋದು ಓಕೆ ಅಥವಾ ಹಾಗೆ ಅನಾವಶ್ಯಕವಾಗಿ ಹಾಡುಗಳನ್ನ ಕೇಳೋದು, ಅನಾವಶ್ಯಕ ಚಾಟಿಂಗ್ ಅನ್ನ ಮಾಡೋದ್ರಿಂದ ನಮ್ಮ ಅಮೂಲ್ಯವಾದ ಸಮಯ ಏನಾಗ್ತದಪ್ಪ ಅಂದ್ರೆ ಹಾಳಾಗ್ತದ ಅಂತ ನಾವೇನ್ ಮಾಡ್ಬೋದು ಬರಿಬಹುದು. ಇವೆಲ್ಲ ಇಂಟರ್ನೆಟ್ನ ಏನಪ್ಪ ಅಂದ್ರೆ ಹಾನಿಗಳೇ ಅಂತ ನಾವು ಕರಿತೀವಿ. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋವನ್ನ ಸಾಧ್ಯವಾದಷ್ಟು ತಾವುಗಳು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಬೇಕು. ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ಅನ್ನು ಸಹಿತ ಈ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಮುಂದೆ ಯಾವ ವಿಡಿಯೋ ಬೇಕು ಅಂದ್ರೆ ಸೊ ತಾವು ಆಲ್ರೆಡಿ ಏನಾಗ್ತವಪ್ಪ ಅಂತಂದ್ರೆ ಕಮೆಂಟ್ ಅಲ್ಲಿ ವಿಡಿಯೋ ಟ್ಯಾಬ್ ಅಲ್ಲಿ ಏನಾಗದವ ಅಪ್ಕಮಿಂಗ್ ವಿಡಿಯೋಗಳಿದಾವೆ. ಸೊ ದಯಮಾಡಿ ಅಪ್ಕಮಿಂಗ್ ವಿಡಿಯೋಗಳ ಬಗ್ಗೆ ತಾವುಗಳು ನೋಡಬೇಕು. ಎಲ್ಲ ಒಂದು ಕಲಿಕಾ ಫಲಗಳ ನೆಕ್ಸ್ಟ್ ಪಾರ್ಟ್ಗಳನ್ನ ಅಪ್ಕಮಿಂಗ್ ಅಲ್ಲಿ ಇಟ್ಟಿದ್ದೀವಿ, ಲೈನ್ ಅಪ್ ಮಾಡಿದ್ದೀವಿ, ಅದಕ್ಕಾಗಿ ವೇಟ್ಗಳನ್ನ ಮಾಡಬೇಕು. ಕಡೆ ಪ್ರಶ್ನೆ ಹೀಗಿದೆ, ಎಸ್ ಇಂಟರ್ನೆಟ್ का उपयोग कहाँ कहाँ किया जाता है. ಇಂಟರ್ನೆಟ್ ನ ಉಪಯೋಗ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ಒಂದನೇದು ಸೂಚನಾ और ಸಂಚಾರ ಕ್ಷೇತ್ರ. ಸೂಚನಾ ಅಂದ್ರೆ ಮಾಹಿತಿ, ಸಂಚಾರ ಅಂದ್ರೆ ಸಂವಹನ. ಮಾಹಿತಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇವತ್ತು ಇಂಟರ್ನೆಟ್ ಅನ್ನು ತುಂಬಾ ಬಳಸ್ತಾರೆ. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕೋಚಿಂಗ್ ಆಗ್ಬೋದು, ಆನ್ಲೈನ್ ಕಲಿಕೆ ಆಗ್ಬೋದು, ಆನ್ಲೈನ್ ಮೌಲ್ಯಮಾಪನ, ಆನ್ಲೈನ್ ಫಲಿತಾಂಶ ಪ್ರಕ್ರಿಯೆ ಎಲ್ಲ ಇವತ್ತು ಏನಾಗದಪ್ಪ ಅಂದ್ರೆ ಅಪ್ಡೇಟ್ ಆಗ್ತಾ ಇದೆ. ರಕ್ಷಾದಲ್ ಇವತ್ತು ಡಿಫೆನ್ಸ್ ಅಲ್ಲಿ ಕೂಡ ಸೈನ್ಯದಲ್ಲಿನೂ ಕೂಡ ಏನ್ ಮಾಡ್ತಾ ಇದ್ದಾರೆ ಇಂಟರ್ನೆಟ್ ಗಳನ್ನ ಬಳಸ್ತಾ ಇದ್ದಾರೆ. ವಿಜ್ಞಾನ ಅವ್ರ ತಕನಿಕಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇವತ್ತು ವಿಜ್ಞಾನದ ಹೊಸ ಹೊಸ ಸಂಶೋಧನೆಗಳಾಗಿರ್ಬೋದು, ಪತ್ತೆಗಾರಿಕೆ ಆಗಿರ್ಬೋದು, ಮಾಹಿತಿಯ ವಿಶ್ಲೇಷಣೆ, ದತ್ತಾಂಶಗಳ ಸಂಗ್ರಹಣೆ ಇವೆಲ್ಲ ಏನಿದೆಪ್ಪ ಅಂದ್ರೆ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಇಂಟರ್ನೆಟ್ ಅನ್ನ ಬಳಸ್ತಾ ಇದ್ದಾರೆ. ವಾಣಿಜ್ಯ ಅವ್ರ ಬ್ಯಾಂಕಿಂಗ್. ಎಸ್ ವಾಣಿಜ್ಯ ಅಂದ್ರೆ ಕಾಮರ್ಸ್, ಬ್ಯಾಂಕಿಂಗ್ ಅಂತಂದ್ರೆ ಸೊ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಹಣ, ಅವೆರಡೂ ಕ್ಷೇತ್ರಗಳು ಕೂಡ ಇಂಟರ್ನೆಟ್ ನ ಸಹಾಯದಿಂದನೇ ಕೆಲಸ ಮಾಡ್ತವೆ. ಲಾಸ್ಟ್ ಹೇಳ್ಬಹುದು ಅಂತಂದ್ರೆ ಮನೋರಂಜನ್, ಎಂಟರ್ಟೈನ್ಮೆಂಟ್. ಸೊ ಇವತ್ತು ಮೊಬೈಲ್ ಬರೀ ಇಷ್ಟೆಲ್ಲಕ್ಕಲ್ಲ, ಸೊ ನಮಗೊಂದು ಮನೋರಂಜನೆ ಸಾಧನನೂ ಕೂಡ ಆಗಿದೆ ಅಂತ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಬರಿಬಹುದು. ಇಷ್ಟು ಇಂಟರ್ನೆಟ್ನ ಈ ಕ್ಷೇತ್ರಗಳಲ್ಲಿ ಬಳಕೆಯನ್ನ ಮಾಡ್ತಾರೆ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ 9ನೇ ತರಗತಿಯ ಕಲಿಕಾಫಲ 7ರಲ್ಲಿ ಚಟುವಟಿಕೆ 1ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಮತ್ತೆ